ಗುಡ್ ಮಾರ್ನಿಂಗ್ ಎವ್ರಿ ಒನ್. ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜೀವನದ ವಾಕ್ಯ 31ನೇ ದಿನಕ್ಕೆ ಎಲ್ಲರಿಗೂ ಸ್ವಾಗತ. ಈ ದಿನದ ವಾಕ್ಯ ಭಾಗವನ್ನು ನಾವು ನೋಡಿಕೊಳ್ಳೋಣ. ಕೀರ್ತನೆಗಳು 143, 9 ಮತ್ತು 10ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಯೆಹೋವನೇ, ನಿನ್ನನ್ನೇ ಮೊರೆ ಹೊಕ್ಕಿದ್ದೇನೆ, ಶತ್ರುಗಳಿಂದ ನನ್ನನ್ನು ಬಿಡಿಸು, ನಿನ್ನ ಚಿತ್ತದಂತೆ ನಡಕೊಳ್ಳುವುದನ್ನು ನನಗೆ ಕಲಿಸು, ನನ್ನ ದೇವರು ನೀನಲ್ಲವೋ ಎಂಬುದಾಗಿ ನಾವಿಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ದಾವೀದನ ಕೀರ್ತನೆಯಲ್ಲಿ ನಾವು ನೋಡ್ತಾ ಇರುವಾಗ ಆತನ ಒಂದು ಪ್ರಾರ್ಥನೆ ಅಥವಾ ಮನವಿ ಏನಾಗಿದೆ ಅಂತ ನಾವು ನೋಡುವಾಗ ಆತನು ಹೇಳ್ತಿದ್ದಾನೆ, ದೇವರೇ, ನಾನು ನಿನ್ನಲ್ಲಿ ಮೊರೆ ಹೊಕ್ಕಿದ್ದೇನೆ, ನಿನ್ನನ್ನೇ ನಾನು ಆಶ್ರಯಿಸಿಕೊಂಡಿದ್ದೇನೆ, ನಿನ್ನಲ್ಲಿ ನಾನು ಭರವಸೆ ಇಟ್ಟಿದ್ದೇನೆ, ನಿನ್ನನ್ನೇ ನಾನು ಹಾತುಕೊಂಡಿದ್ದೇನೆ. ಆ ಕಾರಣದಿಂದ ನನ್ನ ಶತ್ರುಗಳಿಂದ ನನ್ನನ್ನು ಬಿಡಿಸು ಎಂಬುದಾಗಿ ಆತನು ದೇವರಲ್ಲಿ ಮೊರೆ ಇಡ್ತದಾನೆ ಮತ್ತು ಕೇಳಿಕೊಳ್ತದಾನೆ. ಮತ್ತು 10ನೇ ವಚನಕ್ಕೆ ಬರುವಾಗ ಇದು ಬಹಳ ಪ್ರಾಮುಖ್ಯವಾದಂತಹ ವಚನ. ಈ ರೀತಿಯಾಗಿ ಹೇಳುತ್ತದೆ, ನಿನ್ನ ಚಿತ್ತದಂತೆ ನಡಕೊಳ್ಳುವುದನ್ನು ನನಗೆ ಕಲಿಸು, ನನ್ನ ದೇವರು ನೀನಲ್ಲವೋ ಎಂಬುದಾಗಿ ಆತನು ಹೇಳ್ತದಾನೆ. ಪ್ರಿಯರಲ್ಲಿ, ನೋಡುವಾಗ ನಾವು ಯೆಶಾಯನ ಗ್ರಂಥದಲ್ಲಿ ನಾವು ನೋಡ್ತೇವೆ, ದೇವರ ವಾಕ್ಯದಲ್ಲಿ ನನ್ನ ಚಿತ್ತಗಳು ನಿನ್ನ ಚಿತ್ತವಲ್ಲ, ನನ್ನ ಮಾರ್ಗಗಳು ನಿನ್ನ ಮಾರ್ಗಗಳಲ್ಲ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ ಎಂಬುದಾಗಿ ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ದೇವರೇ, ನಿನ್ನ ಚಿತ್ತದಂತೆ ನಾವು ನಡೆದುಕೊಳ್ಳುವಂತೆ ನನಗೆ ಕಲಿಸು ಎಂಬುದಾಗಿ ಆತನು ಕೇಳ್ತಾ ಇದ್ದಾನೆ. ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ನಮ್ಮ ಆಲೋಚನೆಗಳ ಪ್ರಕಾರ ನಾವು ಜೀವಿಸ್ತಾ ಇರ್ತೇವೆ, ನಮ್ಮ ಚಿತ್ತದ ಪ್ರಕಾರ ನಾವು ಜೀವಿಸ್ತಾ ಇರ್ತೇವೆ, ನಮ್ಮ ಆಸೆಯ ಪ್ರಕಾರ ನಾವು ಜೀವಿಸ್ತಾ ಇರ್ತೇವೆ, ನಮಗೆ ಇಷ್ಟ ಬಂದಂಥ ರೀತಿಯಲ್ಲಿ ನಾವು ಜೀವಿಸ್ತಾ ಇರ್ತೇವೆ. ಆದರೆ ಇಲ್ಲಿ ದಾವೀದನೇನೆಂದರೆ, ಆತನು ದೇವರಲ್ಲಿ ಕೇಳಿಕೊಳ್ತಾನೆ, ದೇವರೇ, ನಿನ್ನ ಚಿತ್ತದ ಪ್ರಕಾರ ನಡಕೊಳ್ಳುವಂತೆ ನನಗೆ ಕಲಿಸು ಎಂಬುದಾಗಿ ಆತನ ದೇವರಲ್ಲಿ ಕೇಳ್ತಾ ಇದ್ದಾನೆ. ಪ್ರಿಯರೇ, ಸೊ ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ತಿಳಿಯದೋ ನಮ್ಮ ಇಷ್ಟದ ಪ್ರಕಾರ ನಾವು ಜೀವಿಸಿದ್ದೇವೆ, ಚಿತ್ತದ ಪ್ರಕಾರ ಜೀವಿಸಿದ್ದೇವೆ, ನಮ್ಮ ಆಲೋಚನೆ ಪ್ರಕಾರ ನಾವು ಜೀವಿಸಿದ್ದೇವೆ, ದೇವರ ವಿರುದ್ಧವಾಗಿ ತಪ್ಪುಗಳನ್ನು ಮಾಡಿದ್ದೇವೆ, ದೇವರ ವಿರುದ್ಧವಾಗಿ ಮಾಡಬಾರದಂಥ ಕಾರ್ಯಗಳನ್ನು ಸಹ ನಾವು ಮಾಡಿರ್ತೇವೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನಾವು ನಮ್ಮ ಆಲೋಚನೆಗಿಂತ, ನಮ್ಮ ಉದ್ದೇಶಕ್ಕಿಂತ, ನಮ್ಮ ಚಿತ್ತಕ್ಕಿಂತ ದೇವರ ಉದ್ದೇಶ ನನ್ನ ಜೀವಿತದಲ್ಲಿ ಏನು, ದೇವರ ಚಿತ್ತ ನನ್ನ ಜೀವಿತದಲ್ಲಿ ಏನಿದೆ, ದೇವರ ಒಂದು ಆಲೋಚನೆ ನನ್ನ ಜೀವಿತದಲ್ಲಿ ಏನಾಗಿದೆ ಎಂಬುದಾಗಿ ನಾವು ಅದನ್ನು ದೇವರಲ್ಲಿ ಕೇಳಿ ಪ್ರಾರ್ಥನೆಯೊಂದಿಗೆ, ವಾಕ್ಯವನ್ನು ಓದುವುದರೊಂದಿಗೆ ನಾವು ತಿಳಿದುಕೊಳ್ಳಬೇಕಾಗಿದೆ. ತಿಳಿದುಕೊಂಡು ದೇವರ ಚಿತ್ತದ ಪ್ರಕಾರ, ಆತನ ಆಲೋಚನೆ ಪ್ರಕಾರ ನಾವು ಜೀವಿಸುವಾಗ ಅದು ಉತ್ತಮವಾದಂತಹ ಜೀವಿತ ನಮ್ಮದಾಗಿರುತ್ತದೆ. ಪ್ರಿಯರೇ, ಅದಕ್ಕಾಗಿ ಇಲ್ಲಿ ದಾವೀದನು ಹೇಳ್ತಿದ್ದಾನೆ, ದೇವರೇ, ನಿನ್ನ ಚಿತ್ತದ ಪ್ರಕಾರ ನಾನು ನಡ್ಕೊಳ್ಳುವ ಹಾಗೆ, ಜೀವಿಸುವ ಹಾಗೆ, ನಡೆಯುವ ಹಾಗೆ ನನಗೆ ಕಲಿಸು ಎಂಬುದಾಗಿ ಅಲ್ಲಿ ದಾವೀದನು ಹೇಳ್ತಿದ್ದಾನೆ. ಸೊ ನಾವು ಸಹ ನಮ್ಮ ಜೀವಿತದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ, ದೇವರಲ್ಲಿ ಕೇಳಿಕೊಳ್ಳೋಣ, ದೇವರೇ, ತಿಳಿಯದೆ ನನ್ನ ಆಲೋಚನೆಯಂತೆ ನಾನು ನಡೆದಿದ್ದೀನಿ, ನಿಮಗೆ ವಿರುದ್ಧವಾಗಿ ಕಾರ್ಯ ಮಾಡಿದ್ದೀನಿ, ಆದರೆ ನನ್ನನ್ನು ಕ್ಷಮಿಸು, ನಿನ್ನ ಚಿತ್ತ ಏನಾಗಿದೆ, ನಿನ್ನ ಆಲೋಚನೆ ಏನಾಗಿದೆ, ನಿನ್ನ ಉದ್ದೇಶ ನನ್ನ ಜೀವಿತದಲ್ಲಿ ಏನಾಗಿದೆ ನನಗೆ ತಿಳಿಸಿ ಎಂಬುದಾಗಿ ನಾವು ದೇವರನ್ನು ಕೇಳಿಕೊಳ್ಳೋಣ, ನಾವು ಪ್ರಾರ್ಥಿಸೋಣ ಮತ್ತು ಆ ಚಿತ್ತ ಉದ್ದೇಶವನ್ನು ನಾವು ತಿಳಿದುಕೊಂಡು ನಾವು ಅದಕ್ಕಾಗಿಯೇ ನಾವು ಜೀವಿಸೋಣ, ಅದೇ ಮಾರ್ಗದಲ್ಲಿ ನಾವು ಜೀವಿಸುವವರಾಗಿರೋಣ. ಪ್ರಿಯರೇ, ಇದು ನಮಗೆ ಬಹಳ ಪ್ರಾಮುಖ್ಯತೆ. ಆತನ ಮಾರ್ಗಗಳು ಉತ್ತಮವಾದ ಮಾರ್ಗಗಳು, ಆತನ ಉದ್ದೇಶ ಅದು ಸುಂದರವಾದಂಥವಾಗಿದೆ ಮತ್ತು ಆತನ ಚಿತ್ತ ಅದು ಉತ್ತಮವಾದಂಥದ್ದಾಗಿರುತ್ತದೆ. ಅದಕ್ಕಾಗಿ ನಾವು ದೇವರ ಆಲೋಚನೆ ಚಿತ್ತವನ್ನೇ ನಾವು ತಿಳಿದುಕೊಂಡು ಅದರಂತೆಯೇ ನಾವು ನಡೆದು ಅದರಂತೆಯೇ ನಾವು ಜೀವಿಸುವವರಾಗಿರೋಣ. ಪ್ರಿಯರೇ, ಆಮೇನ್. ಸೊ ದೇವರು ಈ ಒಂದು ವಾಕ್ಯವನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.